ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಇಲ್ಲೊಂದು 4 ಅಬುಲಿ ಆಗಿ ತಂದಿದ್ರಿ. ಈಗ ಅವ ಹಚ್ತೀನಿ, ಬರ್ರಿ ಅಬುಲಿ ಗಿಡ ಹಚ್ಚೋಣ್ರಿ. ಈಗ ಇವು ಅಬುಲಿ ಆಗಿ ತಂದಿದ್ದೀರಿ, ಈಗ ಹಚ್ತೀನಿ ನೋಡ್ರಿ. ಅಲ್ಲಿ ಹುಲ್ಲೆಲ್ಲ ಕಿತ್ತಿ ಹುಲ್ಲು ಬಕ್ಕಳದ್ ನೋಡ್ರಿ. ಇಲ್ಲೇ ಹುಲ್ಲು ಕೆತ್ತಿ ಹೂವಿನ ಗಿಡ ಹಚ್ಬೇಕಲ್ಲಗತ್ತೀನಿ ರೀ. ಮಳೆಗಾಗಿ ಎಷ್ಟು ಹುಲ್ಲದ ನೋಡ್ರಿ. ಇದೊಂದು ಗಿಡ ಅಲ್ಲಿ ಹಚ್ತೀನಿ ರೀ, ಹುಲ್ಲು ತೆಗ್ದೀನಿ. ಟಾಮ್ಯಾ ಏನಪ್ಪ ಆಯ್ ಟಾಮ್ಯಾ ಕುಡ್ಬಾರ್ದಮ್ಮ ಅದ್ರ ಮ್ಯಾಗ. ಇಲ್ಲಿ ಬಾಳೆ ಗಿಡ ಅದಾವ್ರಿ. ಗೌರಿ ಮೈಲಿಗತ್ತಾಳ, ಹುಲ್ಲು ಭಾಳ ಆಗ್ಯದ. ಗೌರಿ ಕಟ್ಟಾರಿ ತಂದು. ಗೌರಿ 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 ದಟ್ ಹುಲ್ಲೆಲ್ಲ ಗೌರಿ ಮೈತಾಳ್ರಿ. ಈಗ ಗಡ್ದಿಷ್ಟು ಇಲ್ಲಿದಿಷ್ಟು ಕಿತ್ತಿ ಬೈಲ್ ಮಾಡಿದ. ಇಲ್ಲಿ ಒಳಗಿಂದ ಇಲ್ಲಿ ಹೂವಿನ ಗಿಡ ಹಚ್ಚದಲ್ಲ ಅಮ್ಮ. ಯಾಕಂದ್ರೆ ಹೂ ಹಾಕೊಳಕ್ ಬೇಡ ತಲ್ಯಾಗ. ಹೂವರೆ ಬೇಡಕ್ಕಿ. ಯಾಕಂದ್ರೆ ಯಾರು ಹೇಳ್ಬೇಕವ ನಿನಗೀಗ? ಏ ಅಪ್ಪು, ನೀರು ತಂದು ಕೊಡ್ರಿ ಅವ. ಇದಕ್ಕೊಂದಿಸು ಗಿಡಕ್ಕ 8 ದಿನ ಬಿಟ್ಟು ಭಾಳ ಮಸ್ತ್ ಆಗ್ತದ್ರಿ ಗಿಡ ಇದು. ಈಗ ಇಲ್ಲೊಂದು ಹಚ್ಚಿನ್ರಿ ಗಿಡ. ಈಗ ಈ ಕಡೆಲ್ಲ ಇವರು ಬೆಡಗಿಲೆ ದಟ್ಟು ಹುಲ್ಲಿತ್ತು. ಈ ಥರ ಎಲ್ಲ ಕಿತ್ತೋಗಿ ಹೋಗ್ಯಾರ್ರಿ. ನಾ ಎಲ್ಲ ಸ್ವಚ್ಛಾಗಿ ಹೇಳ್ತದ ಎಲ್ಲ ಹುಲ್ಲು ಕಿತ್ಕೊಂಡಿದ್ದೀನಿ. ಇಲ್ಲಿ ಹಗಲು ಬೆಳಿ ಊರಿನ್ರಿ. ಇಲ್ಲಿ ಹೂವಿನ ಗಿಡ ಅದ. ಥಂಡಗೆ ಹವಾ ಬಿಟ್ಟದ ನೋಡಪ್ಪು. ಫ್ರೆಂಡ್ಸ, ಇವರು ಇಷ್ಟು ನಿಂಬಿಕಾಯಿ ಹೊಂಟಾವ, ಮಾರ್ಕೆಟಿಗೆ ಹೊಂಟಾರೀಗ. ಮಾರ್ಕೆಟಿಗೆ ಬಂದ ಬಳಿಕ ಎಷ್ಟು ಅಮೌಂಟ್ ಬರ್ತಾವ, ಇವತ್ತು ಎಷ್ಟು ಲಾಭ ಆಗ್ತದೆ ನೋಡೋಣ್ರಿ. ಸದ್ಯಕ್ಕರೆ ಇಷ್ಟು ಒಂದು ಅರ್ಧ ಚುಂಗುಡಿ, ಹೆಚ್ಚು ಕಮ್ಮಿ ಒಂದು 400-400 ನಿಂಬೆಹಣ್ಣು ಹೊಂಟವ್ರಿ. ನಿಂಬೆ ಹಣ್ಣೊಳಗೆ ಮೆಣ್ಸಿನ್ಕಾಯಿ ಒಂದಿಷ್ಟು ಅದಾವು. 10 ಕಿಲೋದ ಬ್ಯಾಗ್ ಒಂದು ಸಾರಿ ತೊಗೊಂಡ್ರೆ 3 ದಿನ ಆಗ್ಲಕತ್ತಾವ. ಯಾಕೆ ಮಳೆಗಾಲದ್ರಿ, ಭಾಳಷ್ಟು ಮೆಣ್ಸಿನ್ಕಾಯಿ ಬೆಳಿಲಿಕತ್ತಾರ. ಹಿಂಗಾಗಿ ಅಗ್ಗ ಮಾರ್ಲಕತ್ತಾವ. ಮತ್ತು ಅದೇ ಬ್ಯಾಸ್ಗೆಗಿರ್ಲಿ 20 ರೂಪಾಯಿ ಪಾವು ಕಿಲೋ, 25 ರೂಪಾಯಿ ಪಾವು ಕಿಲೋ ಮಾರ್ತಾವ. ಮೆಣ್ಸಿನ್ಕಾಯಿ ಒಂದು ದಿನಕ್ಕೆ 10 kg ಮೆಣ್ಸಿನ್ಕಾಯಿ ಕಪ್ಪ ಆಗ್ತದ. ಈಗ 10 ಕಿಲೋದಾಗ 3 4 ಕಿಲೋ ಹಿಂಗೆ 3 ದಿನ ಮಾರ್ಲಕತ್ತಾವ್ರಿ. ಅದ್ರ ಲಾಭ ಅದ ಬಿಡ್ರಿ. ಅದನ್ನೂ 300-400 ಬ್ಯಾಗ್ ಕೊಟ್ರಂದ್ರೆ 600 ರೂಪಾಯಿ ಆಗ್ತದೆ. 200 ರೂಪಾಯಿ ಉಳಿತಾವ. ಈ ಮಾರುಕಟ್ಟೆಗೆ ಹೊಂಟಾರ ನೋಡ್ರಿ. ಹೋಗಿ ಬಂದ್ಬಿಡತ್ತ ಎಷ್ಟು ಅಮೌಂಟ್ ಬರ್ತದಂತ ನೋಡಂಬ್ರಿ. ಒಂದಿಷ್ಟು ಹೂ ಅದಾವು, ನಿಂಬಿಕಾಯಿ ಅದಾವ, ಮತ್ತು ಮೆಣಸಿನ್ಕಾಯಿ ಅದಾವ. 3 ತೊಗೊಂಡ್ರೆ ಹೊಂಟಾರಿ ಸದ್ಯಕ್ಕೆ. ಬೆಳಗ್ಗೆ 7 ಗಂಟೆ ಹೋದ್ರಂದ್ರೆ ಹಂಗೆ 9:30 10 ಹಿಂಗೆ ಬರ್ತಾರ್ರಿ. ಬಂದ ಬಳಿಕ ಎಷ್ಟು ಅಮೌಂಟ್ ಬರ್ತೈತೆ ನೋಡೋಣ್ರಿ. ಮೊದಲೆಲ್ಲ ಬಕ್ಕಳು ಮಾಲ್ ಇರ್ತಿತ್ತು. ಕ್ಯಾರೆಟ್ ಒಳಗೆ ಗ್ಯಾರೇಜ್ ಒಳಗೆ ಹಾಕೊಂಡು ಹೋಗ್ತಿರಿ. ಕ್ಯಾರೆಟ್ ಒಳಗೆ ಕ್ಯಾರೆಟ್ ಮಾಡ್ಸಾರಿ. ಅದು ಟ್ರೇ ಹಿಡಿಯಂಥದ್ದು ಒಂದು 10 ಟ್ರೇ ಹಿಡಿಯಂಥ ಕ್ಯಾರೆಟ್ ಮಾಡ್ಸಾರಿ. ಅಂಥದ್ರಾಗ ಇಟ್ಕೊಂಡು ಹೋಗ್ತಿರು. ಈಗ ಮಾಲ್ ಕಡಿಮೆ ಅದಂದು ಬರೀ ಸಿಂಗಲ್ ಕಡಿಮೆ ಹೊಂಟಾರ್ರಿ. ಅದ್ರಾಗ ಮೆಣ್ಸಿನ್ಕಾಯಿ ಅದಾವ, ನಿಂಬಿಕಾಯಿ ಅದಾವ. ಇಲ್ಲಿ ಕೆಳಗೆ ಪಿಶ್ಬ್ಯಾಗ ಹೂವು ತಕ್ಕಡಿ ಅದ. ಇಷ್ಟೇ ಬೆಲಿಕತ್ತಾರ್ರಿ. ಈಗ ಇಬ್ರು ಕೂಡ ಮಾರ್ತಿದ್ದೆವು. ಹಳೆ ಬಕ್ಕಳು ತುಂಬ್ತಿದ್ದೆವು ರೀ. ಮಾಲ 3-4 ಸಾವಿರ ರೂಪಾಯಿ ಮಾಲ್ ತುಂಬ್ತಿದ್ದೆವು. ಈಗ ನನಗೂ ಸಾಲ ಚಾಲು ಆಗ್ಯದ್ರಿ. ನಾ ಏನು ಹೋಗಂಗಿಲ್ಲ ಮಾರ್ಕೆಟಿಗೆ. ಅವರೇ ಮನೆ ನಡೀತದಲ್ರಿ. ಅಷ್ಟು ದಿನ ಅವ್ರಲ್ಲಿ ಕೆಲ್ಸಕ್ಕೆ ಹೋಗೋ ಬದಲಿ ಅವರೆಷ್ಟು ಒಯ್ಲಿಕತ್ತಾರ ನೋಡ್ರಿ. ಇದು ದಾಸವಾಳ ಹೂವಿನ ಗಿಡ ಎಷ್ಟು ಮಸ್ತಾಗಿ ಹೂವು ಆಗ್ಯಾವ. ಮಳೆಗಾಲಕ್ಕೆ ಚಂದ ಗಿಡ ಚಿಕ್ತಾವ್ರಿ. ಮಸ್ತಾಗಿ ಹೂವು ಆಗ್ಯಾವ. ಅಬುಲಿ ಅದ ನೋಡ್ರಿ. ಇಲ್ಲಿ ಅಬುಲಿ ಇದು ಸೀತಾಪುಳಕಾಯಿ ಗಿಡ ಅದ. ಸೀತಾಪುಳಕಾಯಿನೂ ಎಲ್ಲ ಆಗ್ಯಾವ್ರಿ. ಕಾಯಿ ಚಂದ ಆಗ್ಯಾವ. ಮಸ್ತ್ ಆಗ್ಯಾವ್ರಿ ಸೀತಾಪುಳ ಗಿಡ. ಇದು ನೋಡ್ರಿ ಪಾರಿಜಾತ ಹೂವಿನ ಗಿಡ ಅದ. ಹೂವೆಲ್ಲ ಈ ಥರ ತೆಳಗೆ ಉದುರಿ ಬಿಡ್ತಾವೆ. ಬೆಳ್ಳಗೆ ಭಾಳ ಚಂದ ವಾಸ ಇರ್ತದೆ ರೀ ಪಾರಿಜಾತ. ಸೀತಾಪುಳಕಾಯಿ ಆಗ್ಯಾವ ನೋಡ್ರಿ. ಇಲ್ಲಿ ತೊಗರಿನೂ ಮಸ್ತ್ ಅದ ರೀ. ಈ ವರ್ಷ ಎಲ್ಲ ಕಡೆ ಮಳೆ ಮಸ್ತ್ ಆಗ್ಯಾವ. ಎಲ್ಲರ ತೊಗರಿಗಳು ಮಸ್ತ್ ಅವ. ಇದು ನೋಡ್ರಿ ಮೋಸಂಬಿ ಗಿಡ ಅದು. ಇದು ಮೋಸಂಬಿ ಕಾಯಿನೂ ಆಗ್ಯಾವ. ಎಷ್ಟು ಚಂದ ಆಗ್ಯಾವ, ಮಸ್ತ್ ಆಗ್ಯಾವ ನೋಡ್ರಿ. ಈ ಬೀಜ ಹಿಡಿಯೋದು ಹಿಂಗೆ ಹಿಡಿತಾರೆ ನೋಡ್ರಿ. ಪೂರಾ ಹಣ್ಣು ಆಗ್ತಾವ. ಹಣ್ಣು ಆಗೋದಕ್ಕ ಹಿಂಗೆ ಬಿಸಿಲಿಗೆ ಇಡ್ತೀವಿ. ಬಿಸಿಲಿಗೆ ಇಟ್ಟ ತಕ್ಷಣ ಈ ಥರ ಎಲ್ಲ ಬೀಜಗಳಿಗೆ ಬಿಡ್ತಾವೆ. ಅವೇ ಉರಿದ್ರೆ ಮತ್ತು ಬೀಜಗಳು ಮಾಡ್ಲಿಕ್ಕೆ ಆಗ್ತವ. ರಾಜ ಹೂವು ಆಗ್ಯಾವ ನೋಡ್ರಿ ಈ ಟೈಪ್ದಾಗ.
ಇದು ಗಣಿ ಹೂವೆಲ್ಲ ಒಳಗನ ಕಟ್ ಮಾಡಿ ಒಗದೇವು ಅಂದ್ರೆ ಮತ್ತು ಹಿಂದಿಂದ ಒಂದು ಬಂಬ್ ಎದ್ದು ಮತ್ತು ಹೂ ಸ್ಟಾರ್ಟ್ ಆಗ್ತವೆ. ಇಲ್ಲಿ ನೋಡ್ರಿ ಇದು ಪಪ್ಪಾಯಿ ಎಷ್ಟು ಚಂದ ಹೂ ಬಿಟ್ಟದ ಮಗ್ಗಿ ಬಿಟ್ಟದ ಅಂತ ನೋಡ್ರಿ. ಇಲ್ಲಿ ಮೆಣ್ಸಿ ಗಿಡ ನೋಡ್ರಿ ಮನೆ ಮುಂದೆ ಎದ್ದದ ಹಾಗೆ ಕಾಯ್ದೀನಿ. ಮೆಣ್ಸಿಕಾಯಿ ನೋಡ್ರಿ ಎಷ್ಟು ಚಂದಾಗ್ಯದ. ಮನೆ ಮುಂದೆ ಪಟ್ಟತ್ ಹರಿದು ಉಪ್ಪಿಟ್ಟಿಗೆ ಅವಲಕ್ಕಿಗೆ ಹಾಕಕ್ಕಂತ ನೋಡ್ರಿ ಎಷ್ಟು ಚಂದದ. ಇವು ಮೈನ್ ಗಿಡ ಅದಾವ. ಇಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಅದ ನೋಡ್ರಿ. ಡ್ರ್ಯಾಗನ್ ಫ್ರೂಟ್ ಇಲ್ಲಿ ಎಷ್ಟು ಚಂದ ಸಿಗ್ತೈತಿ. ಡ್ರ್ಯಾಗನ್ ಫ್ರೂಟ್ ಅದ. ಇಲ್ಲಿ ತೆಂಗಿನ ಗಿಡಗಳು ಅದಾವು. ಇಲ್ಲಿ ಅಬುಲಿ ಹಾಕಿನಿ ಅಗಿ ಅದ್ರ ಸುತ್ತಮುತ್ತ ಶೇಂಗಾ ಕಾಳು ಬಿದ್ದು ಶೇಂಗಾ ಗಿಡ ಇದ್ದಾವ. ಈ ಡ್ರ್ಯಾಗನ್ ಫ್ರೂಟಿಗೆ ಫುಲ್ಲು ಮುಳ್ಳು ಇರ್ತಾವ. ಆದರೆ ಈಗ ಚಿಗುತೈತ್ರಿ ಇದು. ಇಲ್ಲಿ ಕಟ್ ಮಾಡಿ ಇದೊಂದು ಹಚ್ಚದಂದ್ರೆ ಮತ್ತು ಇಲ್ಲಿ ಬೇರೆ ಬಿಟ್ಟಾವ. ಇದೊಂದು ಬೇರೆ ಗಿಡ ಆಗ್ತದ ಹಚ್ಚಬೇಕಾಗೈತಿ ಅದು. ಹಾಗಲಕಾಯಿ ಮನೆ ಮುಂದೆ ಈ ಥರ ಹಚ್ಕೊಂಡ್ರೆ ಬಳ್ಳಿ ಟೈಪ್ದಾಗ ಏರ್ತೈತಿ. ಹಾಗಲಕಾಯಿ ಟೈಪ್ದಾಗ ಆಗ್ತಾವ ನೋಡ್ರಿ. ಇವೇ ಪಲ್ಯ ಮಾಡಿದ್ರೆ ಭಾರಿ ಟೇಸ್ಟ್ ಆಗಿರ್ತದೆ ಕೊಣತಂದು ಮಾಡೋಕ್ಕಿಂತಲೂ. ನಾ ಮನೆ ಮುಂದಗಡೆನೇ ಆಚೆ ಕಡೆ ಒಂದೆರಡು ಬೀಜ ಹುರ್ಕೊಂಡಿದ್ದೆ. ಈ ಥರ ಇಲ್ಲಿ ಬಳ್ಳಿ ಎಲ್ಲ ಹಬ್ಬಿ ಕಾಯಿ ಆಲಕತ್ತಾವ. ಇಲ್ಲಿ ಏನೂ ಇಲ್ಲಾಂದ್ರೂ ಮೊನ್ನೆ ಒಂದು ಅರ್ಧ kg ಅಷ್ಟು ಕಾಯಿ ಹರಿದೀನಿ ರೀ. ಮತ್ತೀಗ ಆಗ್ಯಾವ ಹಿಂಟ ಮುಂಟ ನೋಡ್ರಿ. ಇಲ್ಲಿ ಎಷ್ಟು ಚಂದ ಮಿಡಿ ಬಿಟ್ಟಾವ ಎಷ್ಟು ಚಂದ ಆಗ್ಯಾವ ಹಾಗಲಕಾಯಿ.